ಎಲ್ರಿಗೂ ನಮಸ್ಕಾರ. ವೇದಿಕ್ ನೋಟ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಹಿಂದೂ ಪುರಾಣಗಳಲ್ಲಿ ದೇವತೆಗಳು, ದೇವಾನುದೇವತೆಗಳು, ಋಷಿಗಳು, ರಾಜರು ಇತ್ಯಾದಿ ಪ್ರಖ್ಯಾತರಾದವರಲ್ಲಿ ಎಷ್ಟೊಂದು ಮಂದಿ ಇದ್ದಾರೆ. ಅವರ ಹೆಸರೆಲ್ಲ ನೆನ್ಪಿಟ್ಕೋಬೇಕಂದ್ರೆ ಬಹಳ ಬಹಳ ಕಷ್ಟ ಆಗತ್ತೆ. ಆದ್ದರಿಂದ ನಾನೇನು ಮಾಡಿದ್ದೀನಿ, ಎಲ್ಲ ದೇವರು, ದೇವಾನುದೇವತೆಗಳ ಮತ್ತು ಪುರಾಣ ಪಾತ್ರಗಳ ಹೆಸರುಗಳ ಪರಿಚಯ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಆ ಅಕ್ಷರದಿಂದ ಪ್ರಾರಂಭ ಆಗುವಂಥ ಕೆಲವೊಂದು ಪ್ರಮುಖ ಮುಖ್ಯವಾದ ಹೆಸರುಗಳು ಮತ್ತು ಅದರ ಪರಿಚಯವನ್ನು ಈ ದಿನ ನಿಮಗೆ ಮಾಡಿಕೊಡ್ತೇನೆ. ಮೊದಲಿಗೆ ಅಗ್ನಿ. ಪಂಚಭೂತಗಳಲ್ಲಿ ಒಂದಾದ ಬೆಂಕಿಯ ದೇವತೆ ಅಂತ ಹೇಳಲಾಗುತ್ತೆ. ಅಷ್ಟ ದಿಕ್ಪಾಲಕರಲ್ಲಿ ಅಗ್ನಿ ಕೂಡ ಒಬ್ಬನಾಗಿರ್ತಾನೆ. ಆಗ್ನೇಯ ದಿಕ್ಕಿನ ಅಧಿಪತಿ ಆಗಿರ್ತಾನೆ. ಯಜ್ಞ ಯಾಗಾದಿಗಳಲ್ಲಿ ದೇವತೆಗಳಿಗೆ ಹವಿಸ್ಸನ್ನು ತಲುಪಿಸುವ ವಾಹಕ ಈ ಅಗ್ನಿದೇವ ಆಗಿರ್ತಾನೆ. ಮುಂದೆ ಅನಿರುದ್ಧ, ಶ್ರೀಕೃಷ್ಣನ ಮೊಮ್ಮಗ ಮತ್ತು ಪ್ರದ್ಯುಮ್ನನ ಮಗ. ಅತ್ಯಂತ ಸುಂದರನಾದ ಯದುವಂಶದ ವೀರ ಆಗಿದ್ದಾನೆ. ಬಾಣಾಸುರನ ಮಗಳಾದ ಉಷೆ ಈತನನ್ನು ಪ್ರೀತಿಸಿ ಮಾಯಾ ಶಕ್ತಿಯಿಂದ ಅಪಹರಿಸಿದ ಕತೆ ಪುರಾಣದಲ್ಲಿ ಇದೆ. ಮತ್ತು ಕೃಷ್ಣನ್ನು ಕೂಡ ಅನಿರುದ್ಧ ಅಂತ ಒಂದು ಕಡೆ ಕರೆಯಲಾಗತ್ತೆ. ಮುಂದೆ ಆ ಇಂದ ಯಾವ್ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಅಚ್ಯುತ, ಶ್ರೀ ಮಹಾವಿಷ್ಣುವಿನ ಪ್ರಮುಖ ನಾಮಗಳಲ್ಲಿ ಒಂದು. ಅಚ್ಯುತ ಅಂದರೆ ಚ್ಯುತಿ ಇಲ್ಲದವನು, ಅಂದರೆ ಎಂದಿಗೂ ನಾಶವಿಲ್ಲದವನು ಅಂತ. ತನ್ನ ಸ್ಥಾನ ಅಥವಾ ಧರ್ಮದಿಂದ ಎಂದೂ ಚಲಿಸದವನು ಅಂತ ಕೂಡ ಅರ್ಥ ಬರುತ್ತೆ. ನೆಕ್ಸ್ಟ್ ಯಾವುದು ಅಂದರೆ ಅನ್ನಪೂರ್ಣ. ಪಾರ್ವತೀ ದೇವಿಯ ಒಂದು ಶಕ್ತಿಶಾಲಿ ಸ್ವರೂಪ. ಆಹಾರ ಮತ್ತು ಪೋಷಣೆಯ ದೇವತೆ ಆಗಿದ್ದಾಳೆ. ಕಾಶಿಯಲ್ಲಿ ನೆಲೆಸಿರುವ ಈಕೆ ಇಡೀ ಜಗತ್ತಿಗೆ ಅಂದರೆ ಶಿವನನ್ನು ಸೇರಿ ಅನ್ನ ಭಿಕ್ಷೆಯನ್ನು ನೀಡಿದವಳೇ ಅನ್ನಪೂರ್ಣೆ. ಆ ಇಂದ ಮುಂದೆ ಅಪರಾಜಿತ, ದುರ್ಗಾದೇವಿಯ ಮತ್ತೊಂದು ಹೆಸರಾಗಿದೆ. ಯಾರಿಂದಲೂ ಸೋಲಿಸಲಾಗದವಳು ಅಂತ ಇದರ ಅರ್ಥ. ದಶಮಿಯ ದಿವಸ ಅಂದರೆ ವಿಜಯದಶಮಿ ದಿನ ಈ ದೇವಿಯ ಪೂಜೆಗೆ ವಿಶೇಷ ಮಹತ್ವ ಇದೆ ಅಂತ ಹೇಳಲಾಗತ್ತೆ. ನೆಕ್ಸ್ಟ್ ಲೆಟರು ಆನೆ. ಅದರಲ್ಲಿ ಯಾವುದು ಅಂತ ನೋಡೋಣ. ಅಶ್ವಾರೂಢ. ಲಲಿತಾ ಪರಮೇಶ್ವರಿಯ ಸೇನೆಯ ಪ್ರಮುಖ ದೇವತೆ ಅಶ್ವಾರೂಢ ದೇವಿ ಅಂತ ಹೇಳಲಾಗುತ್ತೆ. ಕುದುರೆಯ ಮೇಲೆ ಕುಳಿತು ಯುದ್ಧ ಮಾಡುವ ಈಕೆ ಭಕ್ತರ ಇಂದ್ರಿಯಗಳನ್ನು ಹತೋಟಿಯಲ್ಲಿಡೋದಕ್ಕೆ ಸಹಾಯ ಮಾಡ್ತಾಳೆ ಅಂತ ಹೇಳಲಾಗತ್ತೆ. ಅನಂತ, ವಿಷ್ಣುವಿನ ಇನ್ನೊಂದು ಹೆಸರು ಮತ್ತು ಆದಿಶೇಷನ ಇನ್ನೊಂದು ಹೆಸರು ಕೂಡ. ಭೂಮಿಯನ್ನು ತನ್ನ ಹೆಡೆಯ ಮೇಲೆ ಹೊತ್ತಿರುವ ಸಹಸ್ರ ಶಿರದ ನಾಗರಾಜ ಇವನಾಗಿದ್ದಾನೆ. ಮಹಾವಿಷ್ಣು ವೈಕುಂಠದಲ್ಲಿ ಈತನ ಮೇಲೆಯೇ ಶಯನಾವಸ್ಥೆಯಲ್ಲಿ ಇರ್ತಾನೆ. ನೆಕ್ಸ್ಟು ಅರ್ಜುನ. ಮಹಾಭಾರತದ ಪ್ರಮುಖ ಪಾತ್ರ. ಪಾಂಡವರಲ್ಲಿ ಮೂರನೆಯವನು. ಇವನು ಮಹಾವೀರ ಮತ್ತು ಶ್ರೇಷ್ಠ ಧನುರ್ಧಾರಿ. ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಇವನಿಗೆ ಭಗವದ್ಗೀತೆಯನ್ನು ಬೋಧಿಸಿದ. ಮುಂದೆ ಯಾರು ಅಂದರೆ ಅಭಿಮನ್ಯು. ಅರ್ಜುನ ಮತ್ತು ಸುಭದ್ರೆಯರ ಪುತ್ರ ಇವನಾಗಿದ್ದಾನೆ. ಮಹಾವೀರ ಕೂಡ. ಕುರುಕ್ಷೇತ್ರ ಯುದ್ಧದಲ್ಲಿ ಶತ್ರುಗಳ ಚಕ್ರವ್ಯೂಹವನ್ನು ಭೇದಿಸಿ ವೀರ ಮರಣವನ್ನು ಅಪ್ಪಿದವನು ಇವನಾಗಿದ್ದಾನೆ. ಅಂಗದ, ರಾಮಾಯಣದಲ್ಲಿನ ವಾನರ ವೀರ ಇವನು. ವಾಲಿಯ ಮಗ. ಶ್ರೀರಾಮನ ಸೇನೆಯಲ್ಲಿದ್ದು ಸೀತೆಯನ್ನು ಹುಡುಕುವಲ್ಲಿ ಮತ್ತು ಲಂಕಾಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದವನು ಈ ಅಂಗದ. ಮುಂದೆ ಅಹಲ್ಯೆ. ಗೌತಮ ಮಹರ್ಷಿಗಳ ಪತ್ನಿ. ರಾಮಾಯಣದ ಕಥೆಯ ಪ್ರಕಾರ ಇಂದ್ರನ ಮೋಸದಿಂದ ಶಿಲೆಯಾಗಿದ್ದ ಈಕೆಯನ್ನು ಶ್ರೀರಾಮ ತನ್ನ ಪಾದ ಸ್ಪರ್ಶದಿಂದ ಶಾಪ ವಿಮೋಚನೆ ಮಾಡ್ದ. ಅಶ್ವತ್ಥಾಮ, ಮಹಾಭಾರತದ ದ್ರೋಣಾಚಾರ್ಯರ ಮಗ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದ ಮಹಾಯೋಧ. ಈತ ಚಿರಂಜೀವಿಗಳಲ್ಲಿ ಒಬ್ಬ ಅಂತ ನಂಬಲಾಗಿದೆ. ಅಕ್ಷಯ ಕುಮಾರ, ರಾಮಾಯಣದಲ್ಲಿ ಬರುವಂಥ ಲಂಕೆಯ ರಕ್ಕಸ ರಾಜ ರಾವಣನ ಕಿರಿಯ ಮಗ. ಹನುಮಂತ ಲಂಕೆಯಲ್ಲಿ ದಹಿಸುವಾಗ ನಡೆದ ಯುದ್ಧದಲ್ಲಿ ಈತ ಮೃತಪಟ್ಟ. ನಂತರ ಅಕ್ರೂರ,
ಭಾಗವತ ಪುರಾಣದಲ್ಲಿ ಬರುವ ಯದುವಂಶದ ಹಿರಿಯ ಮತ್ತು ಕೃಷ್ಣನ ಪರಮ ಭಕ್ತ. ಕೃಷ್ಣ ಮತ್ತು ಬಲರಾಮರನ್ನ ಮಧುರೆಗೆ ಕರೆತರಕ್ಕೆ ಕಂಸನಿಂದ ಇವನು ಕಳಿಸಲ್ಪಟ್ಟಿದ್ದ. ಅನಸೂಯ ಅತ್ರಿ ಮಹರ್ಷಿಗಳ ಪತ್ನಿ ಈಕೆ ಪರಮ ಪತಿವ್ರತೆಯಾಗಿದ್ಲು. ಈಕೆಯ ಪಾತಿವ್ರತೆಯ ಶಕ್ತಿಯನ್ನು ಪರೀಕ್ಷಿಸಲು ಬಂದ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಈಕೆ ಸಣ್ಣ ಶಿಶುಗಳನ್ನಾಗಿ ಮಾಡಿದ್ಲು. ನಂತರ ಇವರೇ ಆಕೆಯ ಮಕ್ಕಳಾಗಿ ದತ್ತಾತ್ರೇಯರಾದರು. ದತ್ತಾತ್ರೇಯರು ವಿಷ್ಣುವಿನ ಅಂಶ, ದೂರ್ವಾಸ ಶಿವನ ಅಂಶ, ಚಂದ್ರ ಬ್ರಹ್ಮನ ಅಂಶ ಈ ರೂಪದಲ್ಲಿ ಜನಿಸಿದ್ರು ಅಂತ ಹೇಳ್ತಾರೆ. ಮುಂದೆ ಅಗಸ್ತ್ಯರು ಸಪ್ತರ್ಷಿಗಳಲ್ಲಿ ಒಬ್ಬರಾದ ಶ್ರೇಷ್ಠ ಮುನಿಗಳು. ಇವರು ದಕ್ಷಿಣ ಭಾರತಕ್ಕೆ ವೈದಿಕ ಸಂಸ್ಕೃತಿಯನ್ನು ತಂದವರು ಮತ್ತು ತಮಿಳು ಭಾಷೆಯ ವ್ಯಾಕರಣವನ್ನು ರಚಿಸಿದವರು ಅಂತ ನಂಬಲಾಗಿದೆ. ವಿಂಧ್ಯ ಪರ್ವತದ ಗರ್ವಭಂಗ ಮಾಡಿದವರು ಇವರು ಅಂತ ಹೇಳ್ತಾರೆ. ಮತ್ತು ಇವರು ವಾತಾಪಿ ಇಲ್ವಲ ಅನ್ನುವ ರಕ್ಕಸರನ್ನು ಸಂಹರಿಸಿದ್ರು ಅಂತ ಕತೆ ಕೂಡ ಇದೆ. ಅಂಗೀರಸ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು ಇವರು ಮತ್ತು ಸಪ್ತರ್ಷಿಗಳಲ್ಲಿ ಪ್ರಮುಖರು ಕೂಡ. ಇವರು ಋಗ್ವೇದದ ಅನೇಕ ಮಂತ್ರಗಳನ್ನು ದರ್ಶಿಸಿದ ದ್ರಷ್ಟಾರರು. ಅಗ್ನಿದೇವನಿಗೆ ಇವರು ಗುರು ಸಮಾನರು. ಇವರ ವಂಶಸ್ಥರನ್ನು ಆಂಗೀರಸರು ಅಂತ ಕರೆಯಲಾಗತ್ತೆ. ಅತ್ರಿ ಮುನಿ ಬ್ರಹ್ಮನ ಮಾನಸ ಪುತ್ರ ಮತ್ತು ಸಪ್ತರ್ಷಿಗಳಲ್ಲಿ ಒಬ್ಬರು. ಇವರು ಮಹಾ ತಪಸ್ವಿಗಳು. ಇವರ ಪತ್ನಿಯೇ ಮಹಾಸ್ವಾಧ್ವಿ ಅನಸೂಯ. ರಾಮಾಯಣದಲ್ಲಿ ಶ್ರೀರಾಮ, ಸೀತೆ, ಲಕ್ಷ್ಮಣರು ವನವಾಸದ ಸಮಯದಲ್ಲಿ ಇವರ ಆಶ್ರಮಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ರು ಅಂತ ಹೇಳಲಾಗತ್ತೆ. ಅಷ್ಟಾವಕ್ರ ಇವರು ಅದ್ಭುತ ಜ್ಞಾನಿಗಳು. ತಂದೆಯ ಶಾಪದಿಂದ 8 ಕಡೆ ವಂಕರಾದ ದೇಹ ಹೊಂದಿದ್ದ ಮುನಿ. ಜನಕ ಮಹಾರಾಜನ ಆಸ್ಥಾನದಲ್ಲಿ ಇವರು ಬೋಧಿಸಿದ ಜ್ಞಾನ ಅಷ್ಟಾವಕ್ರ ಗೀತೆ ಅಂತ ಪ್ರಸಿದ್ಧಿಯಾಗಿದೆ. ನಂತರ ಅರುಂಧತಿ ವಸಿಷ್ಠ ಮಹರ್ಷಿಗಳ ಪತ್ನಿ. ಈಕೆ ಮಹಾಪತಿವ್ರತೆ. ಸಪ್ತರ್ಷಿ ಮಂಡಲದ ಅಂದರೆ ಖಗೋಳದಲ್ಲಿ ವಸಿಷ್ಠ ನಕ್ಷತ್ರದ ಪಕ್ಕದಲ್ಲೇ ಇರುವ ನಕ್ಷತ್ರಕ್ಕೆ ಈಕೆಯ ಹೆಸರನ್ನು ಇಡಲಾಗಿದೆ. ಅಜಾಮಿಳ ಪುರಾಣದ ಕಥೆಯ ಪ್ರಕಾರ ಪಾಪದ ಹಾದಿ ಹಿಡಿದಿದ್ದ ಇವನು ಮರಣದ ಸಮಯದಲ್ಲಿ ತನ್ನ ಮಗನಾದ ನಾರಾಯಣನ ಹೆಸರನ್ನು ಕೂಗಿ ಅವನಿಗೇ ತಿಳಿಯದೆ ಭಗವಂತನನ್ನು ಸ್ಮರಿಸಿ ಮೋಕ್ಷವನ್ನು ಪಡೆದವನು ಈ ಅಜಾಮಿಳ. ಅಂಬರೀಷ ಸೂರ್ಯವಂಶದ ಒಬ್ಬ ಪರಮ ಭಕ್ತ ಮತ್ತು ಶ್ರೇಷ್ಠನಾದ ರಾಜ ಈ ಅಂಬರೀಷ. ಇವನು ಮಹಾವಿಷ್ಣುವಿನ ಎಷ್ಟು ದೊಡ್ಡ ಭಕ್ತ ಅಂದರೆ ಸಾಕ್ಷಾತ್ ವಿಷ್ಣು ಇವನ ರಕ್ಷಣೆಗೆ ತನ್ನ ಸುದರ್ಶನ ಚಕ್ರವನ್ನೇ ಬಿಟ್ಟಿದ್ದ. ಇವನ ಏಕಾದಶಿ ವ್ರತದ ಭಕ್ತಿಗೆ ಮೆಚ್ಚಿ ದೂರ್ವಾಸ ಮುನಿಗಳ ಶಾಪದಿಂದ ಸುದರ್ಶನ ಚಕ್ರ ರಕ್ಷಿಸಿದ ಒಂದು ಕತೆ ಭಾಗವತದಲ್ಲಿ ಇದೆ. ಮುಂದಿನ ಹೆಸರು ಅಂಬಿಕಾ. ಇವಳು ಕಾಶಿ ರಾಜನ ಹಿರಿಯ ಮಗಳು ಮತ್ತು ಮಹಾಭಾರತದ ವಿಚಿತ್ರ ವೀರ್ಯನ ಪತ್ನಿ. ಭೀಷ್ಮ ಇವಳನ್ನು ಮತ್ತು ಇವರ ತಂಗಿಯರಾದ ಅಂಬಾಲಿಕೆಯನ್ನು ಸ್ವಯಂವರದಿಂದ ಕರೆತಂದಿದ್ದ. ಈಕೆಯ ಮಗನೇ ಧೃತರಾಷ್ಟ್ರ. ಇದಲ್ಲದೆ ಅಂಬಿಕಾ ಅನ್ನೋದು ಪಾರ್ವತಿ ದೇವಿಯ ಮತ್ತೊಂದು ಹೆಸರು ಕೂಡ ಆಗಿದೆ. ಅರುಣ ಸೂರ್ಯದೇವನ ರಥದ ಸಾರಥಿಯವನು. ಈತ ಕಶ್ಯಪ ಮಹರ್ಷಿ ಮತ್ತು ವಿನಿತಾ ದೇವಿಯ ಮಗ. ಮಹಾಪಕ್ಷಿ ಗರುಡನ ಅಣ್ಣ ಕೂಡ ಇವನು. ಈತನಿಗೆ ಕಾಲಿಲ್ಲದ ಕಾರಣ ಅನೂರು ಅಂತ ಕೂಡ ಕರೀತಾರೆ. ಮುಂಜಾನೆಯ ಕೆಂಪು ಬಣ್ಣದ ಸೂರ್ಯನ ಬೆಳಕನ್ನು ಅಂದರೆ ಅರುಣೋದಯ ಅಂತ ಹೇಳ್ತಾರಲ್ಲ, ಈತನ ಸಂಕೇತ ಅಂತ ಪರಿಗಣಿಸಲಾಗತ್ತೆ. ಮುಂದೆ ಅಸಿತ ಮುನಿ. ಇವರು ಶ್ರೇಷ್ಠ ತಪಸ್ವಿಗಳು. ಭೀಷ್ಮನ ತಾಯಿಯಾದ ಗಂಗೆಗೆ ವೇದಗಳನ್ನು ಬೋಧಿಸಿದ ಗುರುಗಳಲ್ಲಿ ಇವರು ಒಬ್ಬರು ಅಂತ ಹೇಳ್ತಾರೆ. ಇವರ ಉಲ್ಲೇಖ ಭಗವದ್ಗೀತೆಯಲ್ಲೂ ಕೂಡ ಬರುತ್ತೆ. ಇದು ಕೆಲವರ ಮಾಹಿತಿ ಅಷ್ಟೇ. ನಿಮಗೆ ಆ ಅಕ್ಷರದಿಂದ ಶುರುವಾಗುವ ಇನ್ನು ಯಾವುದಾದ್ರೂ ಪುರಾಣದ ದೇವರ ದೇವತೆಗಳ ಪ್ರಸಿದ್ಧರಾದವರ ಋಷಿಗಳ ಮುನಿಗಳ ಹೆಸರು ತಿಳಿದಿದ್ದರೆ ಕಮೆಂಟ್ ಮಾಡಿ, ಅವರ ಬಗ್ಗೆ ಕೂಡ ತಿಳಿಸ್ತೀನಿ.
ಮುಂದೆ ಎಲ್ಲ ವರ್ಣಮಾಲೆಯ ಅಕ್ಷರಗಳಿಂದ ಬರುವಂಥ ದೇವರುಗಳು, ದೇವಾನುದೇವತೆಗಳು, ಋಷಿಗಳು, ರಾಜರು, ಪ್ರಸಿದ್ಧರಾದವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ಮಕ್ಕಳಿಗೆ ಹೇಳಿ, ಈ ವಿಡಿಯೋವನ್ನು ಮಕ್ಕಳಿಗೆ ಹಾಕ್ಕೊಡಿ. ಮಕ್ಕಳು, ಇಂದಿನ ಮಕ್ಕಳು ದೊಡ್ಡದಾಗಿ ಕತೆಗಳನ್ನು ಹೇಳಿದ್ರೆ ಅವ್ರಿಗೆ ಕೇಳುವಷ್ಟು ಸಹನೆ ಇರೋದಿಲ್ಲ. ಆದ್ದರಿಂದ ಈ ಚಿಕ್ಕದಾದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟರೆ ಅವ್ರಿಗೆ ಪುರಾಣದಲ್ಲಿ ಬಂದಿರುವಂಥ ಎಷ್ಟು ಜನ ಇದ್ದಾರೆ, ಅವರ ಪರಾಕ್ರಮ ಏನು, ಅವರ ವಿಶೇಷತೆ ಏನು, ಯಾಕೆ ಪ್ರಸಿದ್ಧರಾದರು, ಎಲ್ಲವನ್ನು ಕೂಡ ಅವರಿಗೆ ಒಂದು ಚಿಕ್ಕದಾಗಿ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನ ಇದಾಗಿರುತ್ತೆ. ಆದ್ದರಿಂದ ಮಕ್ಕಳಿಗೆ ಇದನ್ನು ಕೇಳಿಸಿ ಮುಂದೆ ಆ, ಈ, ಉ ಎಲ್ಲ ಅಂದರೆ ಎಲ್ಲ ವರ್ಣಮಾಲೆಯ ಅಕ್ಷರಗಳು ಆಯಿಂದ ಕ್ಷವರೆಗೂ ತಿಳಿಸ್ಕೊಡೋದು ನನ್ನ ಉದ್ದೇಶ ಆಗಿದೆ. ಮತ್ತು ನೀವೇನು ಮಾಡಬೇಕು, ಇದು ನಿಮಗೆ ಹೇಗೆ ಬರುತ್ತೆ, ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಯಾವುದೇ ರೀತಿಯ ಹಣ, ಶುಲ್ಕ, ದುಡ್ಡು ಏನು ಕಟ್ಟೋ ಹಾಗಿಲ್ಲ. ವೇದಿಕ್ ರೂಟ್ಸ್ ಅಂತ ಸರ್ಚ್ ಮಾಡಿ, ಅಲ್ಲಿ ವಾಸವಿ ದೇವಿ ಫೋಟೋ ಇರುತ್ತೆ. ಆ ವೇದಿಕ್ ರೂಟ್ಸ್ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನುವ ಒಂದು ಪದವನ್ನು ಒತ್ತಿ, ಅದ್ರ ಪಕ್ಕ ಒಂದು ಬೆಲ್ ಇರುತ್ತೆ, ಬೆಲ್ ಐಕಾನು, ಅದನ್ನು ಪ್ರೆಸ್ ಮಾಡಿ. ಆವಾಗ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಆಗ ವಿಡಿಯೋ ಬೇಗ ಸುಲಭವಾಗಿ ಸಿಗುತ್ತೆ.